ಈಗ ಕಿರು ಪ್ರಹಸನದ ಮೂಲಕ ರಂಜಿಸಲಿದ್ದಾರೆ ನಿರೀಕ್ಷಾ ಮತ್ತು ಬಲಗದವರು. What type of yes?
ಒಪ್ಪಲಿಕ್ಕೆನಾ ಓದೊಂದೇ ಸರಿಯಾ ಫುಲ್ಲು ಸೈನ್ಸ್ ಅಲ್ಲಿ ಪಾಯಿಂಟ್ ಒಪ್ಪರ್ ಅಂತ ಇಂಗ್ಲಿಷ್ ಬೇಡ ಸಂಬಂಧ ಬೇರೆ ಇರುತ್ತೆ ಈಗ ನಾನು 25 ಮೇಲೆ 20 ಮನಸ್ಸೆಲ್ಲ ಫುಲ್ಲು ಲೆಚ್ಚ ಮಾಡಿ ಸುಮತಿ ಓ ಸುಮತಿ ರಾಧ ಮಾಡಿ ಲೆಚ್ಚ ಏನಾಯ್ತಾಪಿ ಗೋಡೆನ ಕಟ್ ಮಾಡ್ತೋನಿ ಏನ್ ಕಾಲ ನಿಕ್ಕೆ ಗಾಗ ಈ ಕಡೆ ಬಣಸ್ ಮಾಡ್ಕೊಡು ಸಾಂಬಾರ್ ಮಾಡ್ಕೊಡು ಮಂತ್ ಬರಚ್ಚ ಏನಾಯ್ತಾಪಿ ಗೋಡೆನ ಕಟ್ ಮಾಡ್ತೋನಿ ಎಂತ ಸಾಂಬಾರ್ ಮಾಡ್ತೇನ ಕೈಲಿ ಚಟ್ಟಿ ತಿಂದು ಕೊಡ್ತು ದಾದ ಕಂಡರೆ ಗೊತ್ತಾನೆ ಮನೆ ಕೆಲ್ಸನೂ ಅಲ್ಲಲ್ಲ ಅವನಿಗೆ ಕಟ್ಕೊಂಡು ಮಾಡಿಕೊಡುವ ಅಂತ ಹೋಗಲ್ಲ ರಾಮಣ್ಣ ಎಂತ ಮಾಡ್ತಿದ್ದ ಅಯ್ಯೋ ಅವನಿಗೆ ಕಟ್ ಮಾಡ್ಕೊಡುವ ಅಂತ ಹೋತಿಗೆ ಪೂರ ಪೂರೆಗ ಬಂದಲ್ಲ ನೋಡಿ ಬಂದೆ ಅಪ್ಪ ಸೈನ್ಸ್ ಪಾಯಿಂಟ್ ಬರುತ್ತಾನೆ ಪಪ್ಪೆ ಕಟ್ಟಾಯ್ತು ಎತ್ತಿಂದ ಇರುತ್ತಾ ಹಾ ಪ್ಯಾಂಟ್ ಕಟ್ ಮಾಡ್ಕೊಡು ಪ್ಯಾಂಟ್ ಮಿನಿ ಕಟ್ ಮಾಡಿದ್ರೆ ನಿನ್ಗೆಲ್ಲ ಕಾಸ್ಕೊರು ಇರುತ್ತಾ ಪಪ್ಪಳ ಪ್ಯಾಂಟ್ ಕಟ್ ಮಾಡ್ಕೊಂಡು ಓ ಲೀತಿರು ಒಬ್ಬನ ಪ್ಯಾಂಟ್ ಕಟ್ ಮಾಡ್ತಾನೆ ಈಗ ಕಾಸ್ಕೊರು ಬೇರೆ ಕೆಲಸ ಕೂಡ ಅಂಡು ಕಚ್ಚಿದು ಹೋಗ್ಬ ದಾನ ಕೆಲಸ ಅನ್ಪರ ಬಂದ ಇವತ್ತು ಪ್ಯಾಂಟ್ ಕಟ್ ಮಾಡ್ತಾರ ಬಂದಿದ್ದೇವೆ ಒಂದು ಅಂಗಡಿ ಹೋಗುಣ ಪ್ಯಾಂಟ್ ತೆಕ್ಕೊಂಡು ಒಂದು ಗೊತ್ತಾಗುದು ಏನುಂಟದ ಪ್ಯಾಂಟ್ ತೆಕ್ಕೊಂಡು ನೆಗಟ್ಟೆ ಹೋಗುದು ಪ್ಯಾಂಟ್ ಒಂದು ಅಕ್ಕಲ ಹಾಕುದ ನಾಲ್ಕು ಬರೀ ನಮಗೆ ಯಾರಿದ್ದೇನೆ ಒಂದು ಕತ್ತೆ ಜೋಟು ಹೋಗಿ ಪೂರ ಒಂದು ಇಪ್ಪನೇ ಓ ತಾನೆ ಬಟ್ಟೆ ಹಾಕ್ತಿದ್ದಾರೆ ಬಟ್ಟೆ ಹಾಕ್ತೀನಿ ಪೂರ ಜೋಟು ಇಪ್ಪನೇ ಪೂರ ನೆಟ್ಟೆ ಕಟ್ ಮಾಡ್ತಾರೆ
ಸ್ವಾಗತ ಬಯಸುತ್ತಾ 2026-27ನೇ ಸಾಲಿನ ನಮ್ಮ ಸಂಸ್ಥೆಯ ಸನಾತನ ವಾಗ್ಮಯ ಕಾರ್ಯಕ್ರಮವನ್ನು 10ನೇ ತರಗತಿಯ ವಿದ್ಯಾರ್ಥಿಗಳ ನಾವಿಂದು ವಿದ್ಯುಕ್ತವಾಗಿ ಆರಂಭಿಸುತ್ತಿದ್ದೇವೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಚಿರಂಜಿಯವರು. ಎಲ್ಲರಿಗೂ ಶುಭ ಮುಂಜಾನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಮುಖ್ಯ ಗುರುಗಳೇ ಹಾಗೂ ಎಲ್ಲ ಗಣ್ಯರೇ, ಇಂದು ನಮ್ಮ ಸನಾತನ ವಾಂಗ್ಮಯ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೈಲುಬಿಂದಿದೆ. ಇಲ್ಲಿಯ ಶಿಕ್ಷಕರಾಗಿರುವಂತಹ ಲೋಹಿತ್ ಸರ್, ತಮಗೆ ಸ್ವಾಗತ. ಹಾಗೆ ಶಾಲಾ ಮುಖ್ಯ ಗುರುಗಳಾದಂತಹ ಸತ್ಯಶಂಕರ್ ಎಂ ಸರ್, ತಮಗೂ ಸ್ವಾಗತ. ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಕೃಷ್ಣ ಶರ್ಮಾ ಸರ್, ಇವರಿಗೂ ಸ್ವಾಗತ. ಅದೇ ರೀತಿ ನಮ್ಮ ಶಾಲಾ ಶಿಕ್ಷಕೇತರ ವೃಂದದವರಿಗೂ ಸ್ವಾಗತ. ಹಾಗೆ ಎಲ್ಲ ವಿದ್ಯಾರ್ಥಿನಿಯರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಸರ್ವರನ್ನು ಸ್ವಾಗತಿಸಿದ ಚಿರಣ್ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವ ಮೂಲಕ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೈಲುಬಿಲಿನದೆ ಇಲ್ಲಿಯ ಶಿಕ್ಷಕರಾದ ಗೌರವಾನ್ವಿತ ಲೋಹಿತ್ ಸರ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ದೀಪ ಪ್ರಜ್ವಲಿಸಿದ ಲೋಹಿತ್ ಸರ್ ಇವರಿಗೆ ಧನ್ಯವಾದಗಳು. ಮುಂದೆ ಭಗವದ್ಗೀತೆ ಶ್ಲೋಕವನ್ನು ಅರ್ಥದೊಂದಿಗೆ ವಿವರಿಸಲಿದ್ದಾರೆ ಕೌಶಲ್ ಹಾಗೂ ಬಳಗದವರು. ಅರ್ಥ: ನಿನಗೆ ಕರ್ಮ ಮಾಡಲು ಮಾತ್ರ ಅಧಿಕಾರವಿದೆ, ಆದರೆ ಅದರ ಫಲದ ವಿಷಯದಲ್ಲಿ ಎಂದಿಗೂ ಇಲ್ಲ. ಆದ್ದರಿಂದ ನೀನು ಕರ್ಮಗಳ ಫಲವನ್ನು ಇಚ್ಛಿಸುವವನಾಗಬೇಡ. ಹಾಗೆಯೇ ಕರ್ಮ ಮಾಡದೆ ನಿಷ್ಕ್ರಿಯೆಗೆ ಎಂದಿಗೂ ಒಲವು ತೋರಬೇಡ.
ಎಂದರ್ಥ. ಎಲೆ ಮಹೋದಯ, ನೀನು ಆಸಕ್ತಿ ವಿದ್ಯಾರ್ಥಿಗಳಿಗೆ ಉತ್ತಮ ಉದ್ಯೋಗವಾಗಿ ಸಂಸ್ಕೃತ ಶ್ಲೋಕವನ್ನು ಅರ್ಥದೊಂದಿಗೆ ವಿವರಿಸಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದೆ ಸಮೂಹ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಕೀರ್ತಿ ಮತ್ತು ಬಳಗದವರು. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ, ತೋರಿಸು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ನಿಂತವರೂರ. ಬಾಳೆ ಬಾಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು, ಬಾಳೆ ಬಾಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು, ನಟ ನಡುವೆಲಿ ನೀ ಹೋಗೋ ಬಳೆಗಾರ, ನಟ ನಡುವೆಲಿ ನೀ ಹೋಗೋ ಬಳೆಗಾರ, ಅಲ್ಲಿ ಹೂದೆನ್ನ ತವರೂರು. ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ನಿಂತವರೂರ. ಹಂಚಿನ ಮನೆ ಕಾಣೋ ಕಂಚಿನ ಕಲ ಕಾಣೋ, ಹಂಚಿನ ಮನೆ ಕಾಣೋ ಕಂಚಿನ ಕಲ ಕಾಣೋ, ಇಂಚಾಡೋ ಎರಡು ಗಿಳಿ ಕಾಣೋ ಬಳೆಗಾರ, ಇಂಚಾಡೋ ಎರಡು ಗಿಳಿ ಕಾಣೋ ಬಳೆಗಾರ, ಅಲ್ಲಿ ಹೂದೆನ್ನ ತವರೂರು. ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ನಿಂತವರೂರ. ಆಲೆ ಆಡುತ್ತವೆ ಗಾನ ತಿರುಗುತ್ತವೆ, ಆಲೆ ಆಡುತ್ತವೆ ಗಾನ ತಿರುಗುತ್ತವೆ, ನವಿಲು ಸಾರಂಗ ನಲಿದಾವೆ ಬಳೆಗಾರ, ನವಿಲು ಸಾರಂಗ ನಲಿದಾವೆ ಬಳೆಗಾರ, ಅಲ್ಲಿ ಹೂದೆನ್ನ ತವರೂರು. ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ನಿಂತವರೂರ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಸಿ, ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಸಿ, ನಟ ನಡುವೆಲಿ ಪಗಡೆಯ ಆಡುತ್ತಾಳೆ, ನಟ ನಡುವೆಲಿ ಪಗಡೆಯ ಆಡುತ್ತಾಳೆ, ಅವಳೆ ಕನೋ ನನ್ನ ಹಳೆದವ್ವ. ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ನಿಂತವರೂರ. ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ, ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ, ನನ್ನ ಹಡೆದವ್ಗೆ ಬಲುವಾಸೆ ಬಳೆಗಾರ, ನನ್ನ ಹಡೆದವ್ಗೆ ಬಲುವಾಸೆ ಬಳೆಗಾರ, ಕೊಂಡೋಗೋ ಎನ್ನ ತವರಿಗೆ. ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾ ನಿಂತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಸಮೂಹ ಗೀತೆಯನ್ನು ಹಾಡಿದ ಎಲ್ಲರಿಗೂ ಧನ್ಯವಾದಗಳು. Now Pujita coming to tell us speech about Abdul Kalam. Good morning everyone. Today I am going to talk about Dr. APJ Abdul Kalam. Dr. APJ Abdul Kalam was one of the most respected leaders and scientists of India. He was born on 15 October 1931 in Rameshwaram. He came from a humble family but worked hard to achieve success in life. Dr. APJ Abdul Kalam became a president of India in 2002. He was loved by people, especially students. He always encouraged children for dream big, work hard to achieve their goals. He wrote many inspiring books, including Wings of Fire. His life teaches us the value of honesty and dedication. He played an important role in developing India's missile and space technology because of his contributions. He is known as the Missile Man of India. Dr. Kalam was a bright student and had a great interest in science. He completed his studies in aerospace engineering and joined India's space and defense research programs. He made significant
contribution to the development of India's satellite launch vehicles. He was known as the People President because of his connection with ordinary citizens, especially students. Thought, dream big, work hard, stay focused and never give up. Thank you. ಥ್ಯಾಂಕ್ ಯು ಫಾರ್ ಟೆಲ್ಲಿಂಗ್ ಅಬೌಟ್ ಸ್ಪೀಚ್ ಅಬೌಟ್ ಅಬ್ದುಲ್ ಕಲಾಂ. ಈಗ ಸಂಸ್ಕೃತ ಹಾಡನ್ನು ಹಾಡಲಿದ್ದಾರೆ ಸಂಜನಾ ಹಾಗೂ ಬಳಗದವರು. ಚಂದನಮಸ್ಮಿನ್ ದೇಶೆ ರಾಮೋ ರಾಮ ಸಿದ್ಧವನಂ ಯತ್ರ ಚ ಬಾಲಾ ದೇವಿ ಸ್ವರೂಪ ಬಾಲಾ ಸರ್ವೇ ಶ್ರೀರಾಮ ಬಾಲಾ ಸರ್ವೇ ಶ್ರೀರಾಮ ಹರಿಮಂದಿರಮಿದಮಖಿಲ ಶರೀರಂ ಜನಶಕ್ತಿ ಜನಸೇವಾಯೇ ಯತ್ರ ಚ ಮಹಿಳಾಯೈ ವನರಾಜ ದೇನುರ್ಮಾತಾ ಪರಮಶಿವಾ ದೇನುರ್ಮಾತಾ ಪರಮಶಿವಾ ನಿತ್ಯಂ ಪ್ರಾತಃ ಶಿವಗುಣಗಾನಂ ದೀಪಂತಿ ಖಲು ಶತ್ರುಪರಾ ಯತ್ರ ಚ ಬಾಲಾ ದೇವಿ ಸ್ವರೂಪ ಬಾಲಾ ಸರ್ವೇ ಶ್ರೀರಾಮ ಬಾಲಾ ಸರ್ವೇ ಶ್ರೀರಾಮ ಭಾಗ್ಯವಿದಾಯಿನಿ ಜಾಜಿತ ಕರ್ಮ ಯತ್ರ ಶ್ರಮಾ ಶ್ರೀಮಜ್ಜಯತಿ ತ್ಯಾಗದನಾನಾಂ ತಪೋನಿಧೀನ ಗಾತಾಂ ಗಾಯತಿ ಕವಿವಾಣಿ ಗಾತಾಂ ಗಾಯತಿ ಕವಿವಾಣಿ ಗಂಗಾಜಲಮಿನ ನಿತ್ಯ ನಿರ್ಮಲಂ ಜ್ಞಾನಂ ಶಂಸತಿ ಯತಿವಾಣಿ ಯತ್ರ ಚ ಬಾಲಾ ದೇವಿ ಸ್ವರೂಪ ಬಾಲಾ ಸರ್ವೇ ಶ್ರೀರಾಮ ಬಾಲಾ ಸರ್ವೇ ಶ್ರೀರಾಮ ಯತ್ರ ಹಿ ನೈವ ಸದೇಹ ವಿಮೋಹ ಯುದ್ಧರತಾನಾಂ ವೀರಾಣಾಂ ಯತ್ರ ಹಿ ಕೃಷಕಾ ಕಾರ್ಯರತಾಃ ಕಶ್ಯತಿ ಜೀವನ ಸಾಫಲ್ಯಂ ಕಶ್ಯತಿ ಜೀವನ ಸಾಫಲ್ಯಂ ಜೀವನ ಲಕ್ಷಣ ನಿಧನ ಪದವಿ ಯತ್ರ ಚ ಪರಶಿವ ಪದಸೇನಾ ಯತ್ರ ಚ ಬಾಲಾ ದೇವಿ ಸ್ವರೂಪ ಬಾಲಾ ಸರ್ವೇ ಶ್ರೀರಾಮ ಬಾಲಾ ಸರ್ವೇ ಶ್ರೀರಾಮ ಬಾಲಾ ಸರ್ವೇ ಶ್ರೀರಾಮ. ಸಂಸ್ಕೃತ ಹಾಡನ್ನು ಹಾಡಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಭಾವಗೀತೆಯನ್ನು ಹಾಡಲು ಮಾಡುತ್ತಿದ್ದಾರೆ ಜೀವನ್ ಇವರು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲುಗಳ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇರುವುದು ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇರುವುದು ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ ಅಮೃತದ ಸವಿದೆ ನಾಲಿಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲುಗಳ ಗುಡಿಯೊಳಗೆ. ಧನ್ಯವಾದಗಳು. ಭಾವಗೀತೆಯನ್ನು ಹಾಡಿದ ಜೀವನ್ ಇವರಿಗೆ ಧನ್ಯವಾದಗಳು. ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು ಇದ್ದರೆ ಮಾತ್ರ ವಿದ್ಯಾರ್ಥಿ ಜೀವನಕ್ಕೆ ಸಾರ್ಥಕತೆ ಬರುವುದು. ಈಗ ಜೀವನದಲ್ಲಿ ಶಿಸ್ತು ಯಾಕೆ ಬೇಕು ಎಂಬುದರ ಬಗ್ಗೆ ಮಾತನಾಡಿದ್ದಾರೆ ಮೇಘನಾ ಇವರು. Good morning everyone. Today I would like to speak a few words about discipline.
Discipline means following rules and behaving in a proper and controlled manner. It is one of the most important qualities in life. A disciplined person is focused, responsible, and successful, whether it is in school, at home, or later in our careers. Discipline helps us manage our time and action wisely. It teaches us to be punctual, respectful, and organized. Without discipline, even the most talented person can fail. Our students may be intelligent, but without regular study and discipline, good results are difficult to achieve. Discipline is not about punishment. It is about self-control. It is doing the right thing even when no one is watching. Let us all try to develop discipline in our daily lives and set an example for others. Thank you and have a great day. ಶಿಸ್ತಿನ ಬಗ್ಗೆ ಹೇಳಿಕೊಟ್ಟ ಮೇಘಣ್ಣ ಇವರಿಗೆ ಧನ್ಯವಾದಗಳು. ಮುಂದೆ ಒಗಟು ಕೇಳಲು ಬರುತ್ತಿದ್ದಾರೆ ಅನಂತ ಕೃಷ್ಣ ಇವರು. ಎಲ್ಲರಿಗೂ ಶುಭ ಮುಂಜಾನೆ. ಇಂದು ನಾನು ಒಗಟು ಕೇಳಲು ಇಚ್ಛಿಸುತ್ತೇನೆ. ಚಳಿಯೇ ಜನನ ಬಿಸಿಲೇ ಮರಣ. ಚಳಿಯೇ ಜನನ ಬಿಸಿಲೇ ಮರಣ. ಉತ್ತರ ಮಂಜುಗಡ್ಡೆ. ತಿಂದರೆ ರಸ, ಉಗುಳಿದರೆ ಕಸ. ತಿಂದರೆ ರಸ, ಉಗುಳಿದರೆ ಕಸ. ಕಬ್ಬು. ಕವಚ ತೊಟ್ಟ ಸಿಪಾಯಿ ಯುದ್ಧಕ್ಕೆ ಮಾತ್ರ ಇಲ್ಲ. ಕವಚ ತೊಟ್ಟ ಸಿಪಾಯಿ ಯುದ್ಧಕ್ಕೆ ಮಾತ್ರ ಇಲ್ಲ. ಉತ್ತರ ಆಮೆ. ನಾಲಿಗೆ ಉಂಟು ಮಾತಾಡುವುದಿಲ್ಲ, ಮುಳ್ಳುಂಟು ಪೊದೆಯಲ್ಲ. ನಾಲಿಗೆ ಉಂಟು ಮಾತಾಡುವುದಿಲ್ಲ, ಮುಳ್ಳುಂಟು ಪೊದೆಯಲ್ಲ. ಉತ್ತರ ಪೆನ್ನು. ಬಿಳಿ ಹುಲ್ಲಲ್ಲಿ ಕೆಂಪು ಕುರಿಮರಿ. ಬಿಳಿ ಹುಲ್ಲಲ್ಲಿ ಕೆಂಪು ಕುರಿಮರಿ. ಉತ್ತರ ನಾಯಿಗೆ. ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ರಾಣಿಯರು. ಬಿಳಿ ಸಾಮ್ರಾಜ್ಯದಲ್ಲಿ ಕಪ್ಪು ಪ್ರಜೆಗಳು ರಾಣಿಯರು. ಉತ್ತರ ಸೀತಾಫಲ. ನೀರು ಇರುತ್ತೆ ನದಿಯಲ್ಲ, ಬಾಗಿಲು ಇರುತ್ತೆ ಮನೆಯಲ್ಲ. ನೀರು ಇರುತ್ತೆ ನದಿಯಲ್ಲ, ಬಾಗಿಲು ಇರುತ್ತೆ ಮನೆಯಲ್ಲ. ಉತ್ತರ ಕಣ್ಣು. 5 ಮನೆಗೆ ಒಂದೇ ಅಂಗಲ ರಾಣಿಯರು. ನೀಲಿ ಕೆರೆಯಲ್ಲಿ ಬಿಳಿ ಮೀನು ರಾಣಿಯರು. ನಕ್ಷತ್ರ. ಹಾರಿದರೆ ಹನುಮಂತ, ಕೂಗಿದರೆ ರಾವಣ, ಕೂತರೆ ಹುಲಿ. ಧನ್ಯವಾದಗಳು. ಒಗಟು ಕೇಳಿದ್ದ ಅನಂತ ಕೃಷ್ಣ ಇವರಿಗೆ ಧನ್ಯವಾದಗಳು. ಜೀವನದಲ್ಲಿ ನಾವು ಸಾಮಾನ್ಯರಾಗಬೇಕು ಅಸಾಮಾನ್ಯರಾಗಬೇಕು ಎನ್ನುವುದರ ಬಗ್ಗೆ ಒಂದು ಕಥೆಯನ್ನು ಹೇಳಲಿದ್ದಾರೆ ಯತೀಕ್ಷಾ ಇವರು. ಎಲ್ಲರಿಗೂ ಶುಭ ಮುಂಜಾನೆ. ಪ್ರತಿದಿನದ ಮುಂಜಾನೆಯು ಸಾಮಾನ್ಯವಾಗಿರುತ್ತದೆ, ಆದರೆ ಕೆಲವು ಮುಂಜಾನೆ ಮಾತ್ರ ಅಸಾಮಾನ್ಯವಾಗಿರುತ್ತದೆ. ಈಗ ಸಾಮಾನ್ಯ ಮತ್ತು ಅಸಾಮಾನ್ಯದ ನಡುವಿನ ಭಿನ್ನತೆಯ ಬಗೆಗೆ ಒಂದು ಚಿಕ್ಕ ಕಥೆಯನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ಪ್ರಸಿದ್ಧ ಹೋಟೆಲ್ ಉದ್ಯಮಿಯೊಬ್ಬರು ಪ್ರತಿ ವರ್ಷ 100 ವಿದ್ಯಾರ್ಥಿಗಳನ್ನು 6 ತಿಂಗಳ ತರಬೇತಿಗೆ ಆಯ್ಕೆ ಮಾಡುತ್ತಿದ್ದರು. ಆ ತರಬೇತಿ ಸಮಯದಲ್ಲಿ ಅವರಿಗೆ ತಿಂಗಳಿಗೆ 2,500ರಂತೆ ಶಿಷ್ಯ ವೇತನವನ್ನು ನೀಡುತ್ತಿದ್ದರು. ನಿರ್ದಿಷ್ಟ ತರಬೇತಿ ಅವಧಿ ಮುಗಿದ ನಂತರ ಅವರಲ್ಲಿ ಕೇವಲ 20 ಮಂದಿ ಅತ್ಯುತ್ತಮ ವಿದ್ಯಾರ್ಥಿಗಳನ್ನು ಮಾತ್ರ ತಮ್ಮಲ್ಲೇ ಉಳಿಸಿಕೊಂಡು ಅವರಿಗೆ ಒಳ್ಳೆಯ ಉದ್ಯೋಗ ನೀಡುತ್ತಿದ್ದರು. ಆ ರೀತಿ ಆಯ್ಕೆಯಾದ 20 ವಿದ್ಯಾರ್ಥಿಗಳಿಗೆ ತಿಂಗಳಿಗೆ 50,000ಕ್ಕಿಂತಲೂ ಹೆಚ್ಚು ಸಂಬಳ ಮತ್ತು ಉದ್ಯೋಗದಲ್ಲೂ ಪ್ರಮೋಷನ್ ನೀಡುತ್ತಿದ್ದರು. ಆ ರೀತಿ ಆಯ್ಕೆಯಾಗುವ 20 ವಿದ್ಯಾರ್ಥಿಗಳು ನಿಜಕ್ಕೂ ಅದೃಷ್ಟವಂತರಾಗಿರುತ್ತಿದ್ದರು. ಒಮ್ಮೆ ಆ ಹೋಟೆಲ್ ಉದ್ಯಮಿಯ ಆತ್ಮೀಯರೊಬ್ಬರು ಅವರನ್ನು ಭೇಟಿಯಾಗಿ 100 ಜನರಲ್ಲಿ ನೀವು 20 ಜನರನ್ನು ಹೇಗೆ ಆಯ್ಕೆ ಮಾಡುತ್ತೀರಿ ಎಂದು ಕೇಳುತ್ತಾರೆ. ಆಗ ಆ ಹೋಟೆಲ್ ಉದ್ಯಮಿ ಹೀಗೆ ಹೇಳುತ್ತಾರೆ, ನಾನು ತರಬೇತಿ ಕೊಡುವ ಅಷ್ಟು ದಿನಗಳಲ್ಲಿ ಪ್ರತಿಯೊಬ್ಬರನ್ನು ಸೂಕ್ಷ್ಮವಾಗಿ ಗಮನಿಸುತ್ತೇನೆ. ಅವರು ಕೆಲಸ ಮಾಡುವ ರೀತಿ, ಕೆಲಸದಲ್ಲಿ ಅವರು ತೋರಿಸುವ ನಿಷ್ಠೆ, ಪ್ರಾಮಾಣಿಕತೆ, ಸೇವಾ ಮನೋಭಾವನೆ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಸಾಮಾನ್ಯರು ಮತ್ತು
ಅಸಾಮಾನ್ಯರೆಂದು 2 ಗುಂಪುಗಳನ್ನಾಗಿ ವಿಂಗಡಿಸುತ್ತೇನೆ ಎಂದು ಹೇಳಿದರು ಮತ್ತು ಸಾಮಾನ್ಯರು ಮತ್ತು ಅಸಾಮಾನ್ಯರೆಂದು ವಿಂಗಡಿಸಿದ ಒಂದು ಚೀಟಿಯನ್ನು ಅವರ ಕೈಲಿಟ್ಟರು. ಆ ಚೀಟಿಯಲ್ಲಿ ಅವರು ಸಾಮಾನ್ಯರು ಮತ್ತು ಅಸಾಮಾನ್ಯರ ಲಕ್ಷಣಗಳನ್ನು ಹೀಗೆ ಬರೆದಿದ್ದರು. ಸಾಮಾನ್ಯರ ಲಕ್ಷಣಗಳು: ಸಾಮಾನ್ಯರು ಕೊಟ್ಟ ಕೆಲಸ ಮಾಡದೇ ಇರುವುದಕ್ಕೆ ಹೊಸ ಹೊಸ ಕಾರಣ ಹುಡುಕುತ್ತಾರೆ. ಸಾಮಾನ್ಯರು ಯಾವಾಗಲೂ ಇದು ನನ್ನ ಕೆಲಸವಲ್ಲ ಎನ್ನುತ್ತಿರುತ್ತಾರೆ. ಸಾಮಾನ್ಯರು ಪ್ರತಿ ಅವಕಾಶದಲ್ಲೂ ಸಮಸ್ಯೆಯನ್ನೇ ಕಾಣುತ್ತಾರೆ. ಸಾಮಾನ್ಯರು ಯಾವಾಗಲೂ ಅನುಮಾನವನ್ನೇ ತೋರುತ್ತಾರೆ. ಸಾಮಾನ್ಯರು ಓಡಿ ಹೋಗುವ ಯೋಚನೆ ಮಾಡುತ್ತಾರೆ. ಅಸಾಮಾನ್ಯರ ಲಕ್ಷಣಗಳು: ಅಸಾಮಾನ್ಯರು ಕೊಟ್ಟ ಕೆಲಸ ಮಾಡುವುದಕ್ಕೆ ಹೊಸ ಹೊಸ ಮಾರ್ಗ ಹುಡುಕುತ್ತಾರೆ. ಅಸಾಮಾನ್ಯರು ಯಾವಾಗಲೂ ನಾನು ಈ ಕೆಲಸ ಮಾಡಲು ಸಿದ್ಧ ಎನ್ನುತ್ತಾರೆ. ಅಸಾಮಾನ್ಯರು ಪ್ರತಿಯೊಂದು ಸಮಸ್ಯೆಯಲ್ಲೂ ಅವಕಾಶ ಕಾಣುತ್ತಾರೆ. ಅಸಾಮಾನ್ಯರು ಯಾವಾಗಲೂ ಆತ್ಮವಿಶ್ವಾಸ ತೋರುತ್ತಾರೆ. ಅಸಾಮಾನ್ಯರು ಸರಿಯಾದ ಸಮಯಕ್ಕೆ ಕೆಲಸ ಮಾಡಿ ಪ್ರೀತಿಯ ಸಹಪಾಠಿಗಳು, ಈಗ ನಮ್ಮನ್ನು ನಾವು ಪರೀಕ್ಷಿಸುವ ಸಮಯ. ವಿದ್ಯಾರ್ಥಿಗಳಾದ ನಾವು ಸಾಮಾನ್ಯರು ಆಗಬೇಕೆ, ಅಸಾಮಾನ್ಯರು ಆಗಬೇಕೆ? ನಾವು ಮಾಡುವ ಯೋಜನೆಗಳಲ್ಲಿ ನಮ್ಮ ಸುಂದರ ಭವಿಷ್ಯ ನಿರ್ಮಾಣವಾಗುತ್ತದೆ. ಆದುದರಿಂದ ನಾವೆಲ್ಲರೂ ಅಸಾಮಾನ್ಯರಾಗುವ ಕನಸು ಕಾಣುವ ಎಂದು ಹೇಳುತ್ತಾ ವಿರಮಿಸುತ್ತಿದ್ದೇನೆ. ವಂದನೆಗಳು. ನೀತಿಕತೆಯನ್ನು ಹೇಳಿದ ನಿತೀಕ್ಷ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಭಜನೆ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನೋಡಲು, ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನೋಡಲು, ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಯಾವ ರಾಗದಿ ಯಾವ ಭಾವದಿ, ಯಾವ ರಾಗದಿ ಯಾವ ಭಾವದಿ ಹಾಡಿ ಪಾಡಲಿ ನಿನ್ನಯ ತಾಯಿ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಿನ್ನ ನೋಡಲು, ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಶರಣಾಗತ ವರದೆ ವರದೇವಿ ಕರುಣ ಸದಯೇ, ಶರಣಾಗತ ವರದೆ ವರದೇವಿ ಕರುಣ ಸದಯೇ. ಸುರವರ ಪೂಜಿತೆ ಕರವೀರ ಪುರಾಣಿನಯೇ, ಸುರವರ ಪೂಜಿತೆ ಕರವೀರ ಪುರಾಣಿನಯೇ. ದುರಿತ ನಿವಾರಿಣಿ ಭವ ಭಯಹಾರಿಣಿ, ದುರಿತ ನಿವಾರಿಣಿ ಭವ ಭಯಹಾರಿಣಿ, ಮಂಗಳದಾಯಿನಿ ನಾರಾಯಣ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಿನ್ನ ನೋಡಲು, ನಾಲಿಗೆ ಹೊರಡಿ ನುಡಿಯದಮ್ಮ. ಪದ್ಮಗದಾ ಪಾಣಿ ಪರಮ ಗುಣ ಸುಗುಣಿ, ಇಂದಿರ ನಯನೆ ಚಂದಿರ ವದನೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಧನಗನ ಕವ ಕೊಡುವ ಧನಲಕ್ಷ್ಮಿಯು ನೀನ ನೋಡಲು, ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಯಾವ ರಾಗದಿ ಯಾವ ಭಾವದಿ, ಯಾವ ರಾಗ ಯಾವ ಭಾವ ಹಾಡಿ ಪಾಡಲಿ ನಿನ್ನಯ ತಾಯಿ. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಿನ್ನ ನೋಡಲು, ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು. ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನಿನ್ನ ನೋಡಲು. ಈಗ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರೋಹಿತ್ ಸರ್ ಇವರಿಂದ ಶುಭ ಹಾರೈಕೆ. ಗೌರವಾನ್ವಿತ ಮುಖ್ಯ ಗುರುಗಳೇ ಹಾಗೂ ಕಾರ್ಯದರ್ಶಿಗಳೇ ಹಾಗೂ ಶಿಕ್ಷಕ ವೃಂದದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಉದ್ಘಾಟನೆ ಪ್ರಾರಂಭದಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದೆ. ಇದೊಂದು ನನ್ನ ಪಾಲಿಗೆ ಬಂದಂತಹ ಒಂದು ಭಾಗ್ಯವೇ ಸರಿ ಹೇಳ್ತೇನೆ. ಯಾಕೆಂತೇಳಿದರೆ, ನಾನು ಅಣಿಕೆ ಸತ್ಯಸಾಯಿಯಲ್ಲಿ ಒಂದು 3 ವರ್ಷ ಪಾಠ ಮಾಡಿದಾಗ ಇದೇ ಸೇಮ್
ಕಲ್ಚರನ್ನು ನಾನಲ್ಲಿ ಅನುಭವಿಸಿ ಬಂದಿದ್ದೆ. ಮತ್ತೆ ನನಗೆ ನನ್ನ ಶಾಲೆಯನ್ನು ನೆನಪಿಸಿದಂಥ ಒಂದು ಅವಕಾಶ ನನ್ನ ಪಾಲಿಗೆ ಒದಗಿ ಬಂತು. ಈ ಅವಕಾಶವನ್ನು ಒದಗಿಸಿಕೊಟ್ಟದಕ್ಕಾಗಿ ತಮಗೆ ನಮಸ್ಕಾರಗಳು, ವಂದನೆಗಳು ನನ್ನ ಪಾಲಿನಿಂದ, ನನ್ನ ಬದಿಯಿಂದ. ಆರಾಧ್ಯ ದೇವರಾದ ಗೋಪಾಲಕೃಷ್ಣರಿಗೆ ವಂದಿಸ್ತಾ, ಇವತ್ತಿನ ಮುಖ್ಯ ಅತಿಥಿಗಳೇ, ಎಲ್ಲ ವಿದ್ಯಾರ್ಥಿನಿಯರೇ, ಮುಖ್ಯೋಪಾಧ್ಯಾಯರೇ ಹಾಗೂ ರೀತಿಯ ಸಹೋದ್ಯೋಗಿ ಬಂಧುಗಳೇ, ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವಿವತ್ತು ಭಾಗಿಗಳಾಗಿದ್ದೇವೆ ಅಂತ ಹೇಳೋದಕ್ಕೆ ಸಂತೋಷ ವ್ಯಕ್ತಪಡಿಸ್ತಾ, ನಮ್ಮದು ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಸಂಸ್ಥೆ ಆಗಬೇಕು ಎಂಬುದು ಪೂಜ್ಯ ಸ್ವಾಮೀಜಿಯವರ ಒಂದು ಕನಸು. ಆ ದೃಷ್ಟಿಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಒಳಗೊಂಡಂತಹ ಶಿಕ್ಷಣ ಹಳೆ ಬೇರು ಹೊಸ ಚಿಗುರು ಅಂತ ಹೇಳುವಾಗೆ ನಮ್ಮ ಹಳೆ ಬೇರಿಗೆ ನಾವು ಹೊಸ ಚಿಗುರನ್ನು ಕೊಟ್ಟು ಹೊಸ ಸಂಸ್ಕೃತಿಯ ಆಚಾರ ವಿಚಾರಗಳು ನಮ್ಮಲ್ಲಿ ಬೆಳೀಬೇಕು. ಜೊತೆಗೆ ನಮ್ಮ ಸನಾತನ ಯಾವತ್ತೂ ಕೂಡ ಅನಾಥವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸನಾತನ ಸಂಸ್ಕೃತಿ ಯಾವತ್ತೂ ಅದು ಅನಾಥವಾಗುವುದೇ ಇಲ್ಲ. ಅಂತಹ ಸಂಸ್ಕೃತಿ ನಮ್ಮನ್ನು ಮೈಗೂಡಿಸಿಕೊಳ್ಬೇಕು. ನಮ್ಮ ಹಿರಿಯರು ಪರಂಪರೆಯಲ್ಲಿ ಏನೆಲ್ಲ ನಡೆದುಕೊಂಡು ಬಂದಿದ್ದಾರೆ ಅದನ್ನು ನಾವು ನೆನಪಿಸಿಕೊಂಡು ಅದೇ ರೀತಿ ಆಚಾರ ವಿಚಾರ ಅದೇ ಮಾರ್ಗದಲ್ಲಿ ನಾವು ಮುಂದುವರಿದು ಒಳ್ಳೆಯ ಹೆಸರನ್ನು ಪಡಿಬೇಕಂತ ನಮ್ಮ ಮುಖ್ಯವಾದ ಉದ್ದೇಶ. ಈಗ ಧನ್ಯವಾದವನ್ನು ಮಾಡಲಿದ್ದಾರೆ ವಲ್ಲೀಸ್ ಇವರು. ಎಲ್ಲರಿಗೂ ಶುಭ ಮುಂಜಾನೆ. ನಮ್ಮ ಶಾಲೆಯ 10ನೇ ತರಗತಿಯವರ ಸನಾತನ ವಾಗ್ಮಯ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿ ಶುಭ ಹಾರೈಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬೈಲುಬೀಳೆ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದ ರೋಹಿತ್ ಸರ್ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿರುವ ಶ್ರೀ ಕೃಷ್ಣ ಶರ್ಮಾ ಸರ್ ಇವರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರುವ ಸತ್ಯಶಂಕರ್ ಎಂ ಸರ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಿದ ಚಿತ್ರಕಲಾ ಶಿಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಪ್ರಾರ್ಥನಾ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಶಾಲಾ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಧನ್ಯವಾದಗಳು. ಹಾಗೆಯೇ ನಮ್ಮ ವಿದ್ಯಾರ್ಥಿಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದ ವಿನ್ಯಾಸ್ ಇವರಿಗೂ ಧನ್ಯವಾದಗಳು. ಕೊನೆಯಲ್ಲಿ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದವನ್ನು ಮಾಡಿದ ವಲ್ಲೀಸ್ ಇವರಿಗೆ ಧನ್ಯವಾದ ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು.